ಈಗ ಪರಪ್ಪನ ಅಗ್ರಹಾರದಲ್ಲಿರುವ ಅಪರಾಧಿಗೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದು ಬೇರೆ ಯಾರು ಅಲ್ಲ, ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆ ಬಗ್ಗೆ. ಯಾಕಂದ್ರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಪೋಸ್ಟ್ ಕೊಟ್ಟು ಆರಾಮಾಗಿ ರಾಜಾತಿಥ್ಯ ಸ್ವೀಕಾರ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಸ್ಥಿತಿ ಗತಿ ಹೆಂಗಿದೆ ಪರಪ್ಪನ ಅಗ್ರಹಾರದಲ್ಲಿ, ಆ ಕುರಿತ ಡೀಟೇಲ್ಸ್ ಇದು. ರಾಜಾತಿಥ್ಯಕ್ಕೆ ಬ್ರೇಕ್, ಬ್ಯಾರೆಕ್ ಚೇಂಜ್ ಆಗಿದೆ. ಪ್ರಜ್ವಲ್ ಕಥೆ ಏನು ಪರಪ್ಪನ ಅಗ್ರಹಾರದಲ್ಲಿ? ಪ್ರಜ್ವಲ್ ಬಳಿ ಮೊಬೈಲ್ ಸಿಕ್ಕ ಬಳಿಕ ಅಧಿಕಾರಿಗಳು ಫುಲ್ ಅಲರ್ಟ್ ಹಾಕಿದ್ದಾರಂತೆ. ಒಂದೆರಡು ದಿನ ಅಲರ್ಟ್ ಆಗಿರ್ತಾರೆ. ಸಾಮಾನ್ಯ ಖೈದಿಗಳ ಸೆಲ್ನಲ್ಲಿ ಹೇಗಿದ್ದಾರೆ ಪ್ರಜ್ವಲ್ ರೇವಣ್ಣ? ಕಲರ್ ಬಟ್ಟೆಗೂ ಕೋಕ್ ಕೊಡಲಾಗಿದೆ. ಸಜಾಬಂದಿ ಡ್ರೆಸ್ ಕೊಟ್ಟಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಸಪ್ರೇಟ್ ಫ್ಯಾನ್ ಇಲ್ಲ, ಸಪ್ರೇಟ್ ಟಾಯ್ಲೆಟ್ ಕೂಡ ಇಲ್ಲ, ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಬ್ಯಾರೆಕ್ ಚೇಂಜ್ ಮಾಡಿದ ನಾಲ್ಕೇ ದಿನಕ್ಕೆ ಪ್ರಜ್ವಲ್ ಫುಲ್ ಸುಸ್ತಾಗಿದ್ದಾರಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಜ್ವಲ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪರಪ್ಪನ ಅಗ್ರಹಾರದಲ್ಲಿ ಆತ ಹೇಗಿದ್ದಾನೆ ಅಂತ. ಸೆಲ್ ನಲ್ಲಿ ಮೊಬೈಲ್ ಸಿಕ್ಕ ಬಳಿಕ ಪ್ರಜ್ವಲ್ ಹೈಫೈ ಲೈಫ್ಗೆ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ ಬಿಟ್ಟು ಸಾಮಾನ್ಯ ಖೈದಿಗಳ ಬ್ಯಾರೆಕ್ಗೆ ಆತನನ್ನ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಬ್ಯಾರೆಕ್ ಚೇಂಜ್ ಮಾಡಿದ 4-5 ದಿನಕ್ಕೆ ಪ್ರಜ್ವಲ್ ನರಕ ಯಾತನೆಯಂತೆ. 15 ಸಜಾ ಖೈದಿಗಳ ಸೆಲ್ ನಲ್ಲೇ ಒದ್ದಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಎಲ್ಲರ ಜೊತೆಗೂ ಇರಬೇಕು, ಸಪರೇಟ್ ಸೆಲ್ ಇಲ್ಲ. 15 ಮಂದಿಗೆ ಇರೋ ಒಂದೇ ಶೌಚಾಲಯ ಬಳಸೋದು ಅನಿವಾರ್ಯ ಆಗಿ ಹೋಗಿದೆ ಪ್ರಜ್ವಲ್ ರೇವಣ್ಣಗೆ. ಸೊಳ್ಳೆ ಕಾಟ, ಗೊರಕೆ ಸೌಂಡ್, ದುರ್ವಾಸನೆ ಮಧ್ಯೆ ಪ್ರಜ್ವಲ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಸೊಳ್ಳೆಗಳ ಕಾಟ, ದುರ್ವಾಸನೆಗೆ ನಿದ್ದೆ ಬಾರದೆ ಪ್ರಜ್ವಲ್ ರೇವಣ್ಣ ಕಣ್ಣೀರ್ ಹಾಕ್ತಿದ್ದಾರಂತೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಸಹ ಕೈದಿಗಳಿರುವ ಅವರಿಗಿದ್ದಂತಹ ಕೆಮ್ಮು, ಬೇರೆ ಬೇರೆ ಚರ್ಮ ಕಾಯಿಲೆಗಳು ನನಗೂ ಬಂದ್ಬಿಟ್ರೆ ಆತಂಕ ಇದೆ, ನನಗೂ ಕಜ್ಜಿ ಬರುತ್ತೆ, ದಯವಿಟ್ಟು ಸೆಲ್ ಚೇಂಜ್ ಮಾಡಿ ಅಂತ ಗೋಗರಿತಿದ್ದಾರಂತೆ. ನನಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಜೈಲಧಿಕಾರಿಗಳ ಮುಂದೆ ಪ್ರಜ್ವಲ್ ಗೋಳಾಡ್ತಿದ್ದಾರಂತೆ. ಜೈಲಧಿಕಾರಿಗಳಿಗೆ ಬ್ಯಾರೆಕ್ ಬದಲಾಯಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಚರ್ಮ ಕಾಯಿಲೆ ಅಂತೆ, ನಿದ್ದೆ ಮಾಡಕ್ಕಾಗ್ತಾ ಇಲ್ಲ, ಅವರಿಂದ ನನಗೇನಾದ್ರೂ ಚರ್ಮ ಕಾಯಿಲೆಗಳು ಬಂದ್ಬಿಟ್ರೆ ಹೇಗೆ ಅಂತ ಕಾರಣಗಳನ್ನ ಕೊಟ್ಟು ಸೆಲ್ ಚೇಂಜ್ ಮಾಡೋದಕ್ಕೆ ಗೋಗರಿತಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬುದ್ಧಿ ಅಟ್ಲೀಸ್ಟ್ ಜೈಲ್ ಸೇರದ ಮೇಲೆ ಅಪರಾಧ ಅಂತ ಸಾಬೀತಾಗಿ ಕೋರ್ಟ್ನಿಂದ ಒಂದು ಆದೇಶ ಬಂದ ಬಳಿಕನಾದ್ರೂ ಅಲರ್ಟ್ ಆಗ್ಬೇಕಿತ್ತಲ್ಲ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಪೋಸ್ಟ್ ಕೊಡೋದಂತೆ. ಇನ್ನೊಂದು ಬಹಳ ಆತಂಕಕಾರಿ ವಿಚಾರ, ಇನ್ಸೈಡ್ ಮಾಹಿತಿ ಏನಂದ್ರೆ, ಪೇಪರಲ್ಲಿ ಹೆಣ್ಮಕ್ಳು ಫೋಟೋಗಳನ್ನ ಬರ್ತಿದ್ದನ್ನ ಕಟ್ ಮಾಡಿ ಇಟ್ಕೊಂಡಿದ್ನಂತೆ ಹತ್ತಿರಕ್ಕೆ. ಅದ್ರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಬರ್ಲಿಲ್ವಾ ಪ್ರಜ್ವಲ್ ರೇವಣ್ಣಗೆ ಅನ್ನೋ ಪ್ರಶ್ನೆ ಇತ್ತು. ಎನಿವೆ, ಅಧಿಕಾರಿಗಳು ಅಲರ್ಟ್ ಆಗಿದ್ದೀರಿ, ಆತನನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿದ್ದೀರಿ, ಆತ ಗೋಗರ್ದ ಕಣ್ಣೀರ್ ಹಾಕದ ಅನ್ನೋ ಕಾರಣಕ್ಕೆ ಮತ್ತೆ ರಾಜಾತಿಥ್ಯ ಸಿಕ್ಕಿಬಿಟ್ರೆ ಈ ಎಲ್ಲಾ ಬೆಳವಣಿಗೆ ಸ್ವಲ್ಪ ತಣ್ಣಗಾಗೋ ತನಕ ಹಿಂಗಿರಿ ಅಂತ ಏನಾದ್ರೂ ಹೇಳ್ಬಿಟ್ಟಿದ್ರೆ ಗೊತ್ತಿಲ್ಲ. ಎಷ್ಟು ದಿನ ಅಲರ್ಟ್ ಆಗಿರ್ತಾರೋ, ಎಷ್ಟು ದಿನ ಹಿಂಗೆ ಪರಿಸ್ಥಿತಿ ಮುಂದುವರಿಯುತ್ತೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಂಬರೀಶ್, ಹೆಂಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ? ಅಧಿಕಾರಿಗಳ ಅಲರ್ಟ್ ಆದ್ರು ಅಂದ್ರೆ ಸ್ವಲ್ಪ ದಿನಕ್ಕಿರುತ್ತೆ, ವಿಷಯ ತಣ್ಣಗಾಗ್ಲಿ, ಮೀಡಿಯಾಗಳಲ್ಲಿ ಬಂದ್ಬಿಟ್ಟಿದೆ ವಿಷಯ ಅಂತ. ಮತ್ತೆ ಯಥಾವತ್ತಾಗಿ ಅದೇ ಪರಿಸ್ಥಿತಿ ಮುಂದುವರಿಯತ್ತಾ ಮುಂದಿನ ದಿನಗಳಲ್ಲಿ ಅನ್ನೋ ಪ್ರಶ್ನೆ ಇದೆ ಅಂತ. ದುಡ್ಡಿನ ಮುಂದೆ ಎಲ್ಲರೂ ಸೈಲೆಂಟ್ ಆಗ್ಬಹುದು ಅಂತ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಏನಿದೆ ಸೆಲ್, ಈ ಸೆಲ್ ನಲ್ಲಿ ಮೊಬೈಲ್ ಮತ್ತೆ ಏನಂತಂದ್ರೆ ಪೆನ್ ಡ್ರೈವ್ ಜೊತೆಗೆ ಕೆಲವೊಂದು ನಿಷೇಧಿತ ವಸ್ತುಗಳು ಪತ್ತೆಯಾದ ಬಳಿಕ ಜೈಲಿನಲ್ಲಿ ಕೆಲವೊಂದು ಸಾಕಷ್ಟು ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿಯನ್ನ ಕೊಡ್ತಾರೆ ಪರಪ್ಪನ ಅಗ್ರಹಾರ ಜೈಲಿಗೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಎಲ್ರಿಗೂ ಕೂಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಯಾವ ರೀತಿ ಫೋನ್ ಒಳಗಡೆ ಹೋಯ್ತು ಜೈಲ್ ಒಳಗಡೆ, ಜೊತೆಗೆ ಏನು ಪ್ರಜ್ವಲ್ ಬಳಿ ಈ ರೀತಿಯಾದಂತಹ ನಿಷೇಧಿತ ವಸ್ತುಗಳು ಯಾವ ರೀತಿ ಪತ್ತೆ ಆಯ್ತು ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಸಾಕಷ್ಟು ಬದಲಾವಣೆಗಳನ್ನ ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂದ್ರೆ ಪ್ರಜ್ವಲ್ ಮಾಜಿ ಸಂಸದರಾಗಿದ್ದಂತವ್ರು ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಭದ್ರತಾ ಹಿತದೃಷ್ಟಿಯಿಂದ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರಿಸಲಾಗಿತ್ತು. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಬ್ರು ಮಾತ್ರ ಇರ್ತಾರೆ, ಅವರಿಗೆ ಒಂದು ಸಪರೇಟ್ ಟಾಯ್ಲೆಟ್ ಇರ್ತದೆ, ಜೊತೆಗೆ ಕೆಲವೊಂದು ಸೌಲಭ್ಯಗಳು ಅವರಿಗೆ ಏನು ದೊರಕ್ತಾ ಇರದ್ದು.
ಈ ಒಂದು ದುರುಪಯೋಗ ಪಡಿಸ್ಕೊಂಡು ಪ್ರಜ್ವಲ್ ಮೊಬೈಲು ಜೊತೆಗೆ ಏನಂತಂದ್ರೆ ಪೆನ್ ಡ್ರೈವ್ ಈ ತರ ನಿಷೇಧಿತ ವಸ್ತುಗಳು ಯಾವಾಗ ಪತ್ತೆ ಆಯಿತು ಸಿಸಿಬಿ ರೈಡ್ ಆದಂತ ಸಂದರ್ಭದಲ್ಲಿ ಕೂಡ್ಲೇನೆ ಏನು ಪ್ರಜ್ವಲ್ನ ಬೇರೆ ಏನು ಬ್ಯಾರಕ್ಗೆ ಶಿಫ್ಟ್ ಮಾಡಿರುವಂತದ್ದು. ಸುಮಾರು ಒಂದು 10 ರಿಂದ 15 ಜನ ಏನು ಕೈದಿಗಳಿದ್ದಾರೆ ಸಜಾಬಂದಿಗಳು. ಈ ಒಂದು ಸಜಾಬಂದಿಗಳಿರುವಂತಹ ಬ್ಯಾರಕ್ಗೆ ಶಿಫ್ಟ್ ಮಾಡಿರುವಂತದ್ದು. ಈ ಒಂದು ಸೆಲ್ ನಲ್ಲಿ ಈಗ ಪ್ರಜ್ವಲ್ ಇರುವಂತದ್ದು ಒಂದು ರೀತಿಯಾಗಿ ಅಂತಂದ್ರೆ ಏನು ಈ ಹಿಂದೆ ಏನಂತಂದ್ರೆ ಸಾಕಷ್ಟು ಐಫೈ ಲೈಫ್ ಅನ್ನ ಲೀಡ್ ಮಾಡಿದಂತಹ ಪ್ರಜ್ವಲ್ ಈಗ ಸುಮಾರು ಒಂದು 10 ರಿಂದ 15 ಜನ ಸಜಾಬಂದಿಗಳಿರುವಂತಹ ಏನು ನಲ್ಲಿ ಇರುವಂತದ್ದು. ಇಲ್ಲಿ ಏನಂತಂದ್ರೆ ಒಂದೇ ಟಾಯ್ಲೆಟ್ ನ ಎಲ್ರೂ ಕೂಡ ಬಳಸಬೇಕು. ಜೊತೆಗೆ ಸೊಳ್ಳೆಗಳ ಕಾಟ, ರಾತ್ರಿ ಏನಂತಂದ್ರೆ ಗೊರಕೆ ಸಹಬಂದಿಗಳದು ಈ ಒಂದು ಸಮಸ್ಯೆಗಳನ್ನ ಈಗ ಏನು ಪ್ರಜ್ವಲ್ ಎದುರಿಸ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಅಲ್ಲಿ ಕೆಲವರು 10 ರಿಂದ 15 ಜನ ಕೈದಿಗಳಿದ್ದಾರೆ. ಕೆಲವರು ಕೆಮ್ಮು ಮತ್ತೆ ನೆಗಡಿ ಈ ತರ ಏನೋ ಸಮಸ್ಯೆಗಳಿಂದ ಬಳಸ್ತಾ ಇದ್ದಾರೆ. ಜೊತೆಗೆ ಚರ್ಮ ಕಾಯಿಲೆಗಳು ಕೂಡ ಅಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಏನು ಪ್ರಜ್ವಲ್ ಅದನ್ನ ನೋಡಿ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನ್ನನ್ನ ದಯವಿಟ್ಟು ಬೇರೆ ಸೆಲ್ಗೆ ಏನನ್ನು ಸ್ಥಳಾಂತರ ಮಾಡಿ, ನನಗೆ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅವರು ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಎನ್ನುವಂಥದ್ದು ಕೂಡ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಪ್ರಜ್ವಲ್ ಏನಂತಂದ್ರೆ ಈ ಪ್ರಜ್ವಲ್ನಿಂದಾಗಿ ಸಾಕಷ್ಟು ಕೈದಿಗಳಿಗೂ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಎದುರಾಗಿರುವಂತದ್ದು. ಏನಂತಂದ್ರೆ ಹೈ ಸೆಕ್ಯೂರಿಟಿ ಇರುವಂತಹ ಸೆಲ್ಗಳಲ್ಲಿ ಕೆಲವೊಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಸೊಳ್ಳೆ ಪರ್ದ ಈ ರೀತಿಯಾಗಿ ಇತ್ತು. ಆದ್ರೆ ಈಗ ಸಂಪೂರ್ಣವಾಗಿ ಕ್ಲೀನ್ ಆಗಿರುವಂತದ್ದು. ಯಾವುದೇ ರೀತಿಯಾಗಿ ಸೊಳ್ಳೆ ಪರ್ದ ಕೂಡ ಅಲ್ಲಿ ಕೊಡಬಾರದು ಎನ್ನುವಂಥದ್ದು ಡಿಜಿಪಿ ಅಲೋಕ್ ಕುಮಾರ್ ಅವರ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಈ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಂದ್ರೆ ಸೊಳ್ಳೆ ಪರ್ದ ಆಗಿರ್ಬೋದು, ಬೆಡ್ಶೀಟ್ ಯಾವ ರೀತಿಯಾಗಿ ಸಾಮಾನ್ಯ ಕೈದಿ ಏನು ಜೈಲಿನಲ್ಲಿ ಜೀವನ ಮಾಡ್ತಾರೆ ಅದೇ ರೀತಿಯಾಗಿ ಇವರು ಕೂಡ ಏನು ಜೀವನ ಮಾಡ್ಬೇಕು ಎನ್ನುವಂಥದ್ದನ್ನ ಏನು ಡಿಜಿಪಿ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ರು. ಅದರಂತೆ ಇವತ್ತು ನಡೀತಾ ಇರುವಂತದ್ದು. ಈ ಒಂದು ಪ್ರಜ್ವಲ್ ಏನಿದ್ದಾರೆ ಇವರ ಬ್ಯಾರಕ್ನ ಹೆಚ್ಚಿನ ಏನು ಭದ್ರತೆಯನ್ನ ಕೂಡ ಒದಗಿಸಿರುವಂತಹ ಸಿಬ್ಬಂದಿಯನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಸಿಸಿಟಿವಿ ಕ್ಯಾಮೆರಾ ಕೂಡ ಹೆಚ್ಚಳ ಮಾಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ನಿಷೇಧಿತ ವಸ್ತುಗಳು ಹೋಗಬಾರದು. ಹೋದಂತ ನಿಟ್ಟಿನಲ್ಲಿ ಏನು ಅಧಿಕಾರಿಗಳಿಗೆ ಏನು ಸಸ್ಪೆಂಡ್ ಅನ್ನ ಮಾಡಲಾಗ್ತದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತೇಳಿ ಅವರು ಸೂಚನೆ ನೀಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮಗಳಿಗೆ ಇನ್ನು ಮುಂದಕ್ಕೆ ಕಡಿವಾಣ ಹಾಕ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಆದ್ರೆ ಏನಂದ್ರೆ ಪದೇ ಫೋನ್ಗಳಾಗಿರ್ಬೋದು ರೀತಿಯಾಗಿ ಸಿಗ್ತಾ ಇರುವಂತದ್ದು. ಅಂಬರೀಶ್, ಹಿಂಗೆ ಸ್ಟ್ರಿಕ್ಟ್ ಆಗಿ ಅಧಿಕಾರಿಗಳಿದ್ರೆ ಯಾವ್ದು ಕೂಡ ಸರಿಯಾಗಿರುತ್ತೆ ಅಂತ. ಸೊ ಕಾದ್ ನೋಡೋಣ ಅಧಿಕಾರಿಗಳ ಬಿಹೇವಿಯರ್ ಹೆಂಗಿರುತ್ತೆ ಒಳಗಡೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.